ಹಾಯ್ ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆಲ್ಲ ಒಂದು ಅಭ್ಯರ್ಥಿಗಳಿಗೆ ವೀಕ್ಷಕರಿಗೆ ಸ್ವಾಗತನ ಕೂಡ ತಿಳಿಸ್ತಾ ಪ್ರಮುಖವಾಗಿ CTT ಎಕ್ಸಾಮನ್ನು ಬರೆದಂಥ ಅಭ್ಯರ್ಥಿಗಳು 2026ರಲ್ಲಿ ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಎಕ್ಸಾಮನ್ನು ಬರೆದಂಥ ಅಭ್ಯರ್ಥಿಗಳು ಕೀ ಆನ್ಸರ್ಗೆ ವೆಯ್ಟ್ ಮಾಡ್ತಿರಲ್ಲ. ಮಾರ್ಚ್ 2026ರ ಒಂದು 12ನೇ ತಾರೀಕಿನ ಇಂದು ಪ್ರಕಟ ಆಗಿರುವಂಥದ್ದಾಗಿರುತ್ತೆ. ಇದೀಗ ಇಲಾಖೆ ಕಡೆಯಿಂದ ಒಂದು ಪಬ್ಲಿಕ್ ನೋಟಿಸ್ನ ಕೂಡ ಬಿಡುಗಡೆ ಮಾಡಿರುವಂಥದ್ದು. ಪ್ರಮುಖವಾಗಿ ಇಲ್ಲಿ ಸ್ಕ್ರೀನ್ ಮುಖಾಂತರ ನೋಡ್ತಾ ಇರ್ತೀರ, ಅಲ್ಲಿ ಟೈಮಿಂಗ್ಸ್ ಕೂಡ ಓಡ್ತಾ ಇರುವಂಥದ್ದಾಗಿರುತ್ತೆ. ಅಂದರೆ 11:59 ಮಾರ್ಚ್ 15 2026 ಅಂತ ಕೊಟ್ಟಿರುವಂಥದ್ದಾಗಿರುತ್ತೆ ಲಾಸ್ಟ್ ಡೇಟ್ಗೆ ಸಂಬಂಧಪಟ್ಟಂತೆ. ಸೊ ಅದರ ಮೇಲೆ ಕ್ಲಿಕ್ ಮಾಡ್ಬೋದಾಗಿರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಜಸ್ಟ್ ಈ ರೀತಿಯಾಗಿ ನಿಮಗೆ ಇಲ್ಲಿ ಓಪನ್ ಆಗುತ್ತೆ ಅಂತ ಹೇಳ್ಬೋದಾಗಿರುವಂಥದ್ದು. ಜಸ್ಟ್ ಇಲ್ಲಿ ನಿಮಗೆ ಡೈರೆಕ್ಟಾಗಿ ಅಪ್ಲೈ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಸೊ ಇದರಲ್ಲಿ ಲಿಂಕ್ ಆಗಿರುತ್ತೆ. ಜಸ್ಟ್ ಇವಾಗ ಸರ್ವರ್ ಬಿಸಿ ಅಂತ ಬರ್ತಿದೆ. ಜಸ್ಟ್ ಈಗ ಪ್ರಮುಖವಾಗಿರುವಂಥ ಮಾಹಿತಿಗಳು ಏನು ಸ್ಕ್ರೀನ್ ಮುಖಾಂತರ ನಿಮಗೇನು ಇಮೇಜ್ ಏನು ಅವ್ರು ಪ್ರಕಟ ಮಾಡಿದ್ರಲ್ಲ ಪಬ್ಲಿಕ್ ನೋಟಿಸ್ನ ನೋಡೋದಾರೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ನಾನು ನಿಮಗೆ ಶೋ ಮಾಡ್ತಾ ಇದ್ದೀನಿ. ಇಲ್ಲಿ ಸ್ಕ್ರೀನ್ ಮುಖಾಂತರ ಗಮನಿಸ್ತಾ ಇರ್ಬೋದಾಗಿರುತ್ತೆ ನೀವೀಗ. ಇಲ್ಲಿ ಇಲಾಖೆ ಕಡೆಯಿಂದ ಪಬ್ಲಿಕ್ ನೋಟಿಸನ್ನು ಬಿಡುಗಡೆ ಮಾಡಿರುವಂಥದ್ದಾಗಿರುತ್ತೆ. ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ ಬಿಡುಗಡೆ ಆಗಿರುತ್ತೆ. ನಾವು ಇಂಗ್ಲೀಷ್ನಲ್ಲಿ ಇರೋದನ್ನು ಕೂಡ ಇಲ್ಲಿ ಗಮನಿಸ್ಕೋಬೋದು. ಹಿಂದಿ ಅಥವಾ ಇಂಗ್ಲೀಷ್ನಲ್ಲಿ ನಿಮ್ಮ ಕಂಫರ್ಟಬಲ್ ಲ್ಯಾಂಗ್ವೇಜಲ್ಲಿ ನೀವು ಇದನ್ನು ಅರ್ಥ ಮಾಡ್ಕೋಬೋದಾಗಿರುತ್ತೆ. ಪ್ರಮುಖವಾಗಿರೋದನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಮಾಹಿತಿನ ಕೊಡ್ತೇನೆ. ಸೊ ಪ್ರಮುಖವಾಗಿ ಫೆಬ್ರವರಿ ತಿಂಗಳ 7ನೇ ತಾರೀಕು 8ನೇ ತಾರೀಕಿನಂದು 2026ರಲ್ಲಿ CTT ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂತೆ ಅದನ್ನೆಲ್ಲ ನಡೆದಿತ್ತು ಅಂತ ಹೇಳ್ಬೋದು. ಅದರಲ್ಲಿ ಪರೀಕ್ಷೆಯನ್ನು ಬರೆದಂಥ ಅಭ್ಯರ್ಥಿಗಳ ಸ್ಕ್ಯಾನ್ ಮಾಡಿರ್ತಕ್ಕಂಥ ಇಮೇಜ್ ಏನಿರ್ತಾವಲ್ಲ, ಸೊ ಅದನ್ನು ಇಲಾಖಾ ವೆಬ್ಸೈಟ್ನಲ್ಲಿ ಇದೀಗ ಅನೌನ್ಸ್ಮೆಂಟನ್ನು ಕೊಟ್ಟಿರುವಂಥದ್ದಾಗಿರುತ್ತೆ. ಅಂದರೆ ಅಫಿಷಿಯಲ್ ವೆಬ್ಸೈಟ್ ಏನಿದೆಯಲ್ಲ ಸ್ಕ್ರೀನ್ ಮುಖಾಂತರ ನೋಡ್ತಿದ್ದೀರಲ್ಲ, ಸೊ ಮಾರ್ಚ್ 12 2026ರಂದು ಈ ಒಂದು ಬಿಡುಗಡೆ ಮಾಡಿದ್ದೀವಿ ಅಂತ ಮಾಹಿತಿನ ಕೊಟ್ಟಿರುವಂಥದ್ದಾಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಯಾವ್ದಾರು ಅಭ್ಯರ್ಥಿಗಳು ಏನಾದರೂ ಚಾಲೆಂಜರ್ ಮಾಡುವಂಥ ಸಂದರ್ಭದಲ್ಲಿ ಸೊ ಒಂದು ಕೀ ಆನ್ಸರ್ ಏನಾದರೂ ರಾಂಗ್ ಇರುವಂಥ ಸಂದರ್ಭದಲ್ಲಿ ಮಿಸ್ಟೇಕ್ಸ್ ಇದೆ ಹಾಗೆ ಅಂತಕ್ಕಂಥ ಸಂದರ್ಭದಲ್ಲಿ ಇಲಾಖೆ ಕಡೆಯಿಂದ ಈ ಒಂದು ವೆಬ್ಸೈಟ್ನಲ್ಲಿ OMR ಶೀಟ್ಗಳು ಅಂತಕ್ಕಂಥದ್ದು ಮಾರ್ಚ್ 12 2026ರಿಂದ ಮಾರ್ಚ್ 15 2026 ತನಕ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಇರುತ್ತೆ ಅಂತ ಇಲ್ಲಿ ಮಾಹಿತಿನ ಕೊಟ್ಟಿರುವಂಥದ್ದಾಗಿರುತ್ತೆ. ಸ್ಕ್ರೀನ್ ಮುಖಾಂತರ ಗಮನಿಸ್ತಾ ಇದ್ದೀರಾ. ನಂತರದಲ್ಲಿ ಆಕ್ಷೇಪಣೆಯನ್ನು ಸಲ್ಲಿಸಬೇಕು. ಇವಾಗ ಕೀ ಆನ್ಸರ್ ಏನಾದರೂ ಪ್ರಕಟ ಮಾಡಿದ್ದಾರೆ ಅವರು, ಆದರೆ ಏನಾದರೂ ಅದರಲ್ಲಿ ತಪ್ಪಿದೆ, ಯಾವುದೋ ಒಂದು ಆನ್ಸರ್ ರಾಂಗ್ ಇದೆ ಅಂತಕ್ಕಂಥ ಸಂದರ್ಭದಲ್ಲಿ ನೀವು ಅದಕ್ಕೆ ಆಕ್ಷೇಪಣೆ ಅಬ್ಜೆಕ್ಷನನ್ನು ಸಲ್ಲಿಸೋದಕ್ಕೆ ಅಂದರೆ ಚಾಲೆಂಜ್ ಅಂತ ಇಲ್ಲಿ ಕೊಟ್ಟಿರುವಂಥದ್ದಾಗಿರುತ್ತೆ. ಬಳಸಿರುವಂಥ ಪದ ಚಾಲೆಂಜ್ ಆಗಿರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಲಿಂಕನ್ನು ಕೊಟ್ಟಿದ್ದಾರೆ. ಈಗ ನಾನು ನಿಮಗೆ ಶೋ ಮಾಡೋದಲ್ಲ, ಸೊ ಅಲ್ಲಿ ಲಿಂಕ್ ಮುಖಾಂತರ ಅಪ್ಲೈ ಮಾಡ್ಬೋದಾಗಿರುತ್ತೆ ಅಫಿಷಿಯಲ್ ವೆಬ್ಸೈಟ್ನಲ್ಲಿ. ಮಾರ್ಚ್ 12 2026ರಿಂದ ಮಾರ್ಚ್ 15 2026 ತನಕ ಒಂದು ಅಪ್ ಟು 11:59 ಮಾರ್ಚ್ 15ನೇ ತಾರೀಕು 2026 ತನಕ ಅವಕಾಶ ಇರುತ್ತೆ ಅಂತ ಮಾಹಿತಿನ ಕೊಟ್ಟಿರುವಂಥದ್ದಾಗಿರುತ್ತೆ. ಪ್ರಮುಖವಾಗಿ ಇಲ್ಲಿ ಗಮನಿಸ್ಕೋಬೋದಾಗಿರುತ್ತೆ. ಹಾಗೆ ಒಂದು ಫೀಸ್ಗೆ ಸಂಬಂಧಪಟ್ಟಂತೆ ಅಂದರೆ ಅಲ್ಲಿ ಪರ್ ಕ್ವಶನ್ ಇಸ್ ರಿಕ್ವೈರ್ಡ್ ಅಂತ ಕೊಟ್ಟಿದ್ದಾರೆ. ಅಂದರೆ ಸಬ್ಮಿಟ್ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ ಮುಖಾಂತರ ಪೇ ಮಾಡಬೇಕಿರುತ್ತೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಮತ್ತು ನೀವು ಅಂದರೆ ಒಂದು ಕ್ವಶನ್ಗೆ ನೀವೇನಾದರೂ ಆಕ್ಷೇಪಣೆ ಸಲ್ಲಿಸ್ತಿದ್ದಾರೆ, ಚಾಲೆಂಜ್ ಮಾಡ್ತಿದ್ದೀರಾ ಅಂದರೆ ಅದಕ್ಕೆ 1000 ರೂಪಾಯಿನ ಪೇ ಮಾಡಬೇಕಾಗಿರುತ್ತೆ. ಮತ್ತು ಅವ್ರು ಪ್ರಮುಖವಾಗಿ ಮಾಹಿತಿನ ಕೂಡ ತಿಳಿಸಿರುವಂಥದ್ದು ಏನಂದರೆ, ಈಗ ನೀವು ಆಕ್ಷೇಪಣೆನ ಸಲ್ಲಿಸ್ತೀರಾ, ಆ ಒಂದು ಕ್ವಶನ್ ಆನ್ಸರ್ ಅಂತಕ್ಕಂಥ ಇರುತ್ತಲ್ಲ, ಅದೇನಾದರೂ ರೈಟ್ ಇದ್ದಂಥ ಸಂದರ್ಭದಲ್ಲಿ ನೀವು ಕಳಿಸಿರ್ತಕ್ಕಂಥ ಅಮೌಂಟ್ ಏನಿರುತ್ತಲ್ಲ ಅದನ್ನು ರೀಫಂಡ್ ಕೂಡ ಮಾಡಲಾಗ್ತದೆ ಅಂತ ಇಲಾಖೆ ಕಡೆಯಿಂದ ಇಲ್ಲಿ ಮಾಹಿತಿನ ಕೊಟ್ಟಿರುವಂಥದ್ದಾಗಿರುತ್ತೆ. ಅಂದರೆ ರೀಫಂಡ್ ನಿಯಮ ಏನು ಹೇಳುತ್ತೆ ಅಂದರೆ, ನೀವು ಸಲ್ಲಿಸಿದ ಆಕ್ಷೇಪಣೆಯ ವಿಷಯ ತಜ್ಞರು ಇರುತ್ತಲ್ಲ ಅವರು ಒಪ್ಪಿ ಅದಕ್ಕೆ ಈ ಉತ್ತರ ಅಂತಕ್ಕಂಥ ಇರುತ್ತಲ್ಲ ಅದು ತಪ್ಪಿರುವಂಥ ಸಂದರ್ಭದಲ್ಲಿ ಖಚಿತ ಆದರೆ ಮಾತ್ರ ನೀವು ಪಾವತಿಸಿದ ಹಣ ಏನಿರುತ್ತಲ್ಲ ಅದನ್ನು ರೀಫಂಡ್ ಮಾಡಲಾಗ್ತದೆ, ಮರುಪಾವತಿ ಮಾಡಲಾಗ್ತದೆ ಅಂತ ಹೇಳಿದ್ದಾರೆ. ಮತ್ತು ಹಣವು ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಯಾವ ಕಾರ್ಡ್ ಮುಖಾಂತರ ಪೇ ಮಾಡಿರ್ತಾರಲ್ಲ ಅದೇ ಖಾತೆಗೆ ಜಮಾ ಕೂಡ ಆಗುತ್ತೆ. ಆದ್ದರಿಂದ ಅಭ್ಯರ್ಥಿಗಳು ತಮ್ಮದೇ ಕಾರ್ಡ್ನೆಲ್ಲ ಬಳಸಲು ಸೂಚನೆ ಎಲ್ಲ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಒಮ್ಮೆ ಮಂಡಳಿಯು ತೆಗೆದುಕೊಳ್ಳುವ ನಿರ್ಧಾರವೇ ಅಂತಿಮ ಅಂತಕ್ಕಂಥದ್ದನ್ನು ಸಂಬಂಧಪಟ್ಟಂತೆ ಅವರು ತಿಳಿಸಿರುವಂಥದ್ದಾಗಿರುತ್ತೆ. ಹಾಗೆ ಪ್ರಮುಖವಾಗಿ ನೋಡಿದರೆ ಕೀ ಆನ್ಸರ್ಗಳನ್ನು ಈ ಒಂದು ದಿನಾಂಕಗಳೇನಿರುತ್ತಲ್ಲ, ಸೊ ಇಲ್ಲಿ ಪ್ರಮುಖವಾದಂಥ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಸೊ ಯಾವುದರ ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳಿದರೆ OMR ಶೀಟ್ ಉತ್ತರ ಪತ್ರಿಕೆ ಅಭ್ಯರ್ಥಿಗಳು ಎಕ್ಸಾಮ್ನ ಬರೆದಿರ್ತಾರಲ್ಲ ಅದಾಗಿರ್ಬೋದು. ನಂತರ ಅಧಿಕೃತ ಕೀ ಉತ್ತರಗಳನ್ನು ಕೂಡ ಇಲಾಖಾ ವೆಬ್ಸೈಟ್ನಲ್ಲಿ ಬಿಡುಗಡೆ ಮಾಡಿದ್ದೀವಿ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಸೊ ಎಲ್ಲ ನಿಮ್ಮ ಸ್ನೇಹಿತರಿಗೆ ಆದಷ್ಟು ವಿಡಿಯೋ ಶೇರ್ ಮಾಡಿ ಮಾಹಿತಿನ ತಲುಪಿಸಿ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ CTTಗೆ ಕನ್ನಡದಲ್ಲಿ ಮಾಹಿತಿನ ತಿಳ್ಕೊಳ್ಳೋದಕ್ಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್